Hi friends, in this lecture I am going to discuss with you about the distinction between torts on the one hand and the crimes on the other hand first. After that I will be comparing the torts with the civil wrongs, namely the breach of contracts. I have already told it in my last video lecture that torts are nothing but a type of civil wrongs other than the breach of contract and breach of trust. ಸರ್, ನಾನೀಗ ನನ್ನ ಲಾಸ್ಟ್ ಕ್ಲಾಸಲ್ಲಿ ತಮಗೆ ಆಲ್ರೆಡಿ ಹೇಳಿದ್ದೀನಿ ಏನಂತ, ಈ ಟಾರ್ಟ್ ಅನ್ನೋದು ನಾವು ದಿ ಲಾ ಆಫ್ ಟಾರ್ಟ್ಸ್ ಸಚ್ ಇಸ್ ಎ ಬ್ರಾಂಚ್ ಆಫ್ ಲಾ, ಅಂದರೆ ಒಂದು ಕಾನೂನಿನ ವಿಭಾಗ. ಇದರಲ್ಲಿ ನಾವು ಕಾನೂನನ್ನು ಹೇಗೆ ವಿಭಾಗ ಮಾಡ್ಕೋಬೇಕು ಅಂತಂದರೆ, ನಾನು ಹೇಳಿದ್ದೀನಿ ಕಾನೂನು ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಮಾಡ್ಕೋತೀವಿ, ಅಂದರೆ ದಿವಾನಿ ಕಾನೂನು ಮತ್ತು ಅಪರಾಧಿಕ ಕಾನೂನು ಅಂತ ಮಾಡ್ಕೋತೀವಿ. ಈ ಸಿವಿಲ್ ರಾಂಗ್ಸ್ ಇದ್ದಾಗ ಸಿವಿಲ್ ಲಾ ಅಪ್ಲಿಕೇಬಲ್ ಆಗುತ್ತೆ, ಕ್ರೈಮ್ಸ್ ಇದ್ದಾಗ ಕ್ರಿಮಿನಲ್ ಲಾ ಅಪ್ಲಿಕೇಬಲ್ ಆಗುತ್ತೆ. ಈ ಸಿವಿಲ್ ರಾಂಗ್ಸನ್ನು 3 ಟೈಪ್ಸ್ ಮಾಡ್ತೀವಿ ನಾವು. ಅಂದರೆ ದಿವಾನಿ ತಪ್ಪುಗಳನ್ನು, ನಾಗರಿಕ ತಪ್ಪುಗಳನ್ನು 3 ತೆರನಾಗಿ ಮಾಡ್ತೀವಿ. ಮೊದಲನೇದು ಇಟ್ ಈಸ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಅಂದರೆ ಕರಾರು ಉಲ್ಲಂಘನೆ. ಎರಡನೇದು ಬ್ರೀಚ್ ಆಫ್ ಟ್ರಸ್ಟ್, ಅಂದರೆ ನ್ಯಾಸದ ಉಲ್ಲಂಘನೆ ಅಂತ. ಮೂರನೇದಾಗಿ ವಿ ಸ್ಟಡಿ ದಿ ಬ್ರೀಚ್ ಆಫ್ ದಟ್ ಇಸ್ ದಿ ಟಾರ್ಟ್ಸ್. ಟಾರ್ಟ್ ಅಂದರೆ ಏನಂತ ನಾನು ಕ್ಲಾಸಲ್ಲಿ ಹೇಳಿದ್ದೀನಿ. ದ ಟರ್ಮ್ ಇಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ಟರ್ಮ್ ಟಾರ್ಟಮ್, TURTUM, ಟಾರ್ಟಮ್ ಅಂತ. ಟಾರ್ಟಮ್ ಅಂದರೆ ನೇರವಾಗಿರದೇ ಇರುವಂಥದ್ದು, ಅದು ಅಂಕುಡೊಂಕಾಗಿರುವುದು, ಸರಿಯಲ್ಲದ್ದು ಅಂತ ಅರ್ಥ ಬರುತ್ತೆ. ಅಂದರೆ ಕಾನೂನು ಅಥವಾ ಸಮಾಜ ನಮಗೆ ಒಂದು ನಿರ್ದಿಷ್ಟವಾದ ನೇರವಾದ ನಡೆನುಡಿಗೆ ಒಂದು ದಾರಿಯನ್ನು ಹಾಕಿಕೊಟ್ಟಿದೆ. ನಾವು ಆ ಕಡೆ ಈ ಕಡೆ ಅಂಕುಡೊಂಕಾಗಿ ಹೋದರೆ ಅದು ತಪ್ಪು ಅನ್ನೋ ಅರ್ಥದಲ್ಲಿ ಟಾರ್ಟಮ್ ಅನ್ನೋ ಪದ ಉಪಯೋಗ ಮಾಡಿದರೆ ಅದು ಇವತ್ತು ಲಾ ಆಫ್ ಟಾರ್ಟ್ಸ್ ಆಗಿದೆ. ಸೊ ಅದು ಟಾರ್ಟ್ ಯಾವ ರೀತಿ ಬಂತು ಅಂತ ನಾನು ತಮಗೆ ಆಲ್ರೆಡಿ ಹೇಳಿದ್ದೀನಿ. ಈಗ ಡಿಸ್ಟಿಂಕ್ಷನ್ನಿಗೆ ಬರೋದಾದರೆ, ಕಮಿಂಗ್ ಟು ದ ಡಿಸ್ಟಿಂಕ್ಷನ್ ಬಿಟ್ವೀನ್ ದಿ ಟಾರ್ಟ್ಸ್ ಆ್ಯಂಡ್ ದಿ ಕ್ರೈಮ್ಸ್. The first distinction which we make is torts are described as private wrongs, whereas crimes are described as public wrongs. ಅಂದರೆ ಮೊದಲನೇ ವ್ಯತ್ಯಾಸ ಏನು ಅಂತಂದರೆ, ಈ ಅಪಕೃತ್ಯಗಳು ಖಾಸಗಿ ತಪ್ಪುಗಳು, ಅಪರಾಧಗಳು ಸಾರ್ವಜನಿಕ ತಪ್ಪುಗಳು. ಇದು ನಾನು ಸುಮಾರು ಸತಿ ನಿಮಗೆ ಇವನ್ ಫಸ್ಟ್ ಸೆಮ್ಮಲ್ಲೂ ಹೇಳಿದ್ದೀನಿ. ಅಪಕೃತ್ಯದಲ್ಲಿ ಏನಾಗುತ್ತೆ ಅಂದರೆ, ಕಾನೂನು ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ನಿರ್ದಿಷ್ಟ ಕರ್ತವ್ಯಗಳನ್ನು ಹೇರಿದೆ. ಆ ಕರ್ತವ್ಯಗಳನ್ನು ಉಲ್ಲಂಘನೆ ಮಾಡಿದರೆ ಯಾವುದೇ ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ಉಲ್ಲಂಘನೆ, ಯಾವುದೇ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಹಿತಾಸಕ್ತಿಗೆ ಧಕ್ಕೆ ಬರುತ್ತೆ, ಅವನ ಖಾಸಗಿ ಹಕ್ಕಿನ ಉಲ್ಲಂಘನೆ ಆಗುತ್ತೆ. ಉದಾಹರಣೆಗೆ, ನಾನು ರಸ್ತೆಯಲ್ಲಿ ಹೋಗಬೇಕಾದ್ರೆ ಅತ್ಯಂತ ಜೋರಾಗಿ ವೆಹಿಕಲ್ ತೊಗೊಂಡೋಗಿ ಯಾರಿಗಾದರೂ ಅಪಘಾತವನ್ನು ಮಾಡಿದರೆ ಅದು ಟಾರ್ಟ್, ನೆಗ್ಲಿಜೆನ್ಸ್ ಅಂತ ಹೇಳ್ತೀನಿ. ಅಲ್ಲಿ ಏನಾಗುತ್ತೆ, ನಾನು ಇನ್ನೊಬ್ಬನ ಖಾಸಗಿ ಹಕ್ಕನ್ನು ಉಲ್ಲಂಘನೆ ಮಾಡಿದಂಗೆ ಆಗುತ್ತೆ. ಇದು ಸಾರ್ವಜನಿಕ ಹಕ್ಕಿನ ಉಲ್ಲಂಘನೆ ಆಗೋದಿಲ್ಲ. ಆದರೆ ಅದೇ ಒಂದು ಕೊಲೆ ಮಾಡಿದರೆ ಅಥವಾ ಅತ್ಯಾಚಾರ ಮಾಡಿದರೆ ಇದು ಪಬ್ಲಿಕ್ ರಾಂಗ್ ಆಗುತ್ತೆ. ಯೂಶುವಲಿ ವಿ ಸೇ ದ್ಯಾಟ್ ದಿ ಟಾರ್ಟ್ಸ್ ಆರ್ ಲೆಸ್ ಸೀರಿಯಸ್, ಅಷ್ಟೊಂದು ಗಂಭೀರ ಅಲ್ಲದ್ದು. ಯಾಕಂತಂದರೆ ಓನ್ಲಿ ಖಾಸಗಿ ವ್ಯಕ್ತಿಯ ಹಕ್ಕು ಉಲ್ಲಂಘನೆ ಆಗಿರುತ್ತೆ, ಅದಕ್ಕೆ ಅಷ್ಟು ಗಂಭೀರ ಅಲ್ಲ ಅಂತ ಹೇಳ್ತೀವಿ. ಆದರೆ ಅಪರಾಧಗಳು ಗಂಭೀರ ಅಂತ ಹೇಳ್ತೀವಿ, ಯಾಕಂದರೆ ಇಡೀ ಸಮಾಜ ಬಾಧಿಸ್ತದೆ, ಅದಕ್ಕೆ ಅಪರಾಧಗಳು ಗಂಭೀರ ಅಂತ ನಾವು ಹೇಳ್ತೀವಿ. ಆದರೆ ಪ್ರಶ್ನೆ ಏನು ಅಂತಂದರೆ, ಕೆಲವು ಸಂದರ್ಭದಲ್ಲಿ ಹೀಗಾಗತ್ತೆ ಅಲ್ಲ, ಅದು ದಿವಾನಿ ತಪ್ಪು ಅಥವಾ ನಾಗರಿಕ ತಪ್ಪು ಆದರೂ ಕೂಡ ಅದನ್ನು ನಾವು ಕೇವಲ ಗಂಭೀರವಲ್ಲದ ತಪ್ಪು ಅಂತೀವಿ. ಅಪರಾಧ ಅಂದರೆ ಗಂಭೀರ ಅಂತೀವಿ. ಇದು ಅಪಭ್ರಂಶಕ್ಕೂ ಒಳಗಾಗ್ಬೋದು. ಉದಾಹರಣೆಗೆ, ಒಂದು ಕಟ್ಟಡವನ್ನು ಒಬ್ಬ ಕಾಂಟ್ರಾಕ್ಟರ್ ದೋಷಪೂರಿತವಾಗಿ ಕಟ್ಟಿದ ಅಂತಂದರೆ ಆ ಬಿಲ್ಡಿಂಗು ಬಿದ್ದು ಸುಮಾರು ಜನ ಗಾಯಗೊಂಡ್ರೆ ಅದು ನಿರ್ಲಕ್ಷ್ಯ ಆಗುತ್ತೆ, ಟಾರ್ಟ್ ಆಗುತ್ತೆ, ಸಿವಿಲ್ ರಾಂಗ್ ಆಗುತ್ತೆ. ಆದರೆ ಅನೇಕ ಜೀವಹಾನಿಗಳಾಗುತ್ತೆ. ಟಾರ್ಟ್ ಆಫ್ಕೋರ್ಸ್ ನೆಗ್ಲಿಜೆನ್ಸ್ ಕ್ರೈಮು ಕೂಡ ಆಗುತ್ತೆ. ಅದು ನೆಗ್ಲಿಜೆನ್ಸ್ ಕ್ರೈಮ್ ಆಗುತ್ತೆ, ಆದರೆ ಕೊಲೆ ಆಗಲ್ಲ. ಸೊ ಹೀಗಾಗಿ ಸಿವಿಲ್ ರಾಂಗ್ಸ್ ಅಷ್ಟೊಂದು ಗಂಭೀರ ಅಲ್ಲ ಅಂತ ಹೇಳೋದು ಅಷ್ಟು ಸೂಕ್ತವಾದಂಥ ಹೇಳಿಕೆ ಅಲ್ಲ. ಇನ್ನು ಅಪರಾಧಗಳು ಗಂಭೀರ ಅಂತ ಹೇಳ್ತೀವಿ.
ಉದಾಹರಣೆಗೆ 10 ರೂಪಾಯಿ ಕದ್ದರೂ ಕಳ್ತನ ಆಗುತ್ತೆ, 5 ರೂಪಾಯಿ ಕದ್ದರೂ ಕಳ್ತನ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಈ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ರಾಂಗ್, ಸೀರಿಯಸ್ ಅಲ್ಲ ಸೀರಿಯಸ್ ಹೌದು ಅಂತ ಹೇಳೋದು ಸ್ವಲ್ಪ ನಾವು ಎಚ್ಚರಿಕೆಯಿಂದ ಆ ಒಂದು ಇದನ್ನು ವ್ಯತ್ಯಾಸವನ್ನು ಮಾಡಿಕೊಳ್ಬೇಕಾಗುತ್ತೆ. ಇನ್ನು ಎರಡನೇದಾಗಿ ಭಾಳ ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್ ಏನಂತಂದರೆ, ಇನ್ ಕೇಸ್ ಆಫ್ ಟಾರ್ಟ್ಸ್ ದ ಅಫೆಕ್ಟೆಡ್ ಪಾರ್ಟಿ ಇನಿಷಿಯೇಟ್ಸ್ ದ ಆ್ಯಕ್ಷನ್ ಬೈ ಹಿಮ್ಸೆಲ್ಫ್. ಅಂದರೆ ಅಪಕೃತ್ಯಗಳಾದಾಗ ತೊಂದರೆಗೊಳಗಾದ ವ್ಯಕ್ತಿ ತಾನೇ ಕ್ರಮ ವಹಿಸುತ್ತಾನೆ, ತಾನೇ ದಾವೆ ಹಾಕುತ್ತಾನೆ, ತಾನೇ ದೂರು ಕೊಡುತ್ತಾನೆ, ತಾನೇ ಕಾನೂನು ಕ್ರಮಕ್ಕೆ ಮುಂದಾಗುತ್ತಾನೆ. ಆದರೆ ಅಪರಾಧ ಆದಾಗ ನೊಂದ ವ್ಯಕ್ತಿ ಮುಂದೆ ಬರಲಿಲ್ಲ ಅಂದರೂ ಕೂಡ ಸರ್ಕಾರ ಅವನ ಪರವಾಗಿ ಕ್ರಮ ವಹಿಸುತ್ತೆ. ಯಾರೇ ಮಾಹಿತಿ ಕೊಟ್ಟರು ಅಥವಾ ಕೊಡಲಿಲ್ಲ ಅಂದರೆ ಪೊಲೀಸರು ಸುಮೋಟೋ ಆಗಿ ಆದರೂ ಸ್ವಯಂ ಪ್ರೇರಿತರಾಗಿ ಆದರೂ ಕ್ರಮವನ್ನು ವಹಿಸ್ತಾರೆ. ಸರ್ಕಾರ ಆ ವ್ಯಾಜ್ಯವನ್ನು ನಡೆಸುತ್ತೆ. ಸರ್ಕಾರ ನ್ಯಾಯ ಸಿಗುವಂತೆ ಅಂದರೆ ತಪ್ಪಿತಸ್ಥನಿಗೆ ಶಿಕ್ಷೆ ಆಗುವಂತೆ ನೋಡಿಕೊಳ್ಳುತ್ತೆ. ಹಾಗಾಗಿ ಎರಡನೇ ಮುಖ್ಯ ವ್ಯತ್ಯಾಸ ಏನು ಅಂತಂದರೆ, ಈ ಅಪಕೃತ್ಯದಲ್ಲಿ ಬಾಧಿತ ವ್ಯಕ್ತಿ ತಾನೇ ಕ್ರಮ ವಹಿಸುತ್ತಾನೆ, ಆದರೆ ಅಪರಾಧಗಳಲ್ಲಿ ಬಾಧಿತ ವ್ಯಕ್ತಿ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೂ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನಡೀತವೆ. ಅದು ಎರಡನೇ ಡಿಸ್ಟಿಂಕ್ಷನ್. ಥರ್ಡ್ ಡಿಸ್ಟಿಂಕ್ಷನ್ ಏನು ಅಂತಂದರೆ, what is the end result of tort proceedings and what is the end result of criminal proceedings. ಅಂದರೆ ಅಪಕೃತ್ಯ ಆದಾಗ ಕೋರ್ಟಿಗೆ ಹೋದರೆ ವಿಚಾರಣೆ ಆಗುತ್ತೆ, ಅಂತಿಮವಾಗಿ ಏನು ನಿರ್ಣಯ ಕೊಡುತ್ತೆ ನ್ಯಾಯಾಲಯ, ಅಪರಾಧಗಳಾದಾಗ ಏನು ನಿರ್ಣಯ ಕೊಡುತ್ತೆ. ದ ಎಂಡ್ ರಿಸಲ್ಟ್ ಇನ್ ಟಾರ್ಟ್ಸ್ ಆರ್ ದ ಸಿವಿಲ್ ಪ್ರೊಸೀಡಿಂಗ್ಸ್ ಈಸ್ ಕಾಂಪನ್ಸೇಷನ್, ಪರಿಹಾರ. ಯಾವುದೇ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅಪಕೃತ್ಯ ಮಾಡಿದರೆ, ಅಂದರೆ ತಾನು ಇದ್ದಂಥ ಒಂದು ಕರ್ತವ್ಯ ಲೋಪ ಮಾಡಿ ಇನ್ನೊಬ್ಬನಿಗೆ ಅಪಕೃತ್ಯ ಉಂಟಾದಲ್ಲಿ ತೊಂದರೆಗೊಳಗಾದ ವ್ಯಕ್ತಿ ದಾವೆ ಹಾಕ್ತಾನೆ, ಪ್ರತಿವಾದಿಯ ವಿರುದ್ಧ ಪರಿಹಾರ ಕೇಳ್ತಾನೆ. ಆವಾಗ ಕೋರ್ಟು ಅವನಿಗೆ ಆಗಿರುವ ಹಾನಿಯನ್ನು ಸರಿಪಡಿಸಲು ಏನು ಮಾಡ್ತದೆ ಅಂತಂದರೆ ಅವನಿಗೆ ಹಣ ರೂಪದ ಪರಿಹಾರವನ್ನು ಕೊಡ್ತದೆ. ಅಂದರೆ ಡ್ಯಾಮೇಜಸ್ ಅಥವಾ ಕಾಂಪೆನ್ಸೇಷನ್ ಸಿಗ್ತದೆ ಸಿವಿಲ್ ಕೇಸಸ್ಸಲ್ಲಿ. ಅದು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಇರ್ಬೋದು, ಟಾರ್ಟ್ಸ್ ಇರ್ಬೋದು. ಅಲ್ಲಿ ಅಂತಿಮವಾಗಿ ನ್ಯಾಯಾಲಯ ನಿರ್ಣಯ ಕೊಡೋದು ಯಾವುದರ ಕುರಿತಾಗಿ ಅಂದರೆ ಕಾಂಪೆನ್ಸೇಷನ್, ಪರಿಹಾರದ ಕುರಿತಾಗಿ. ಆದರೆ ಅಪರಾಧಿಕ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂದರೆ ಅಂತಿಮವಾಗಿ ನ್ಯಾಯಾಲಯ ಸಾಮಾನ್ಯವಾಗಿ ಶಿಕ್ಷೆಯನ್ನು ಕೊಡುತ್ತದೆ. ತಪ್ಪಿತಸ್ಥ ಅವನ ಮೇಲೆ ಕ್ರೈಮ್ ರುಜುವಾತಾದರೆ ಶಿಕ್ಷೆಯನ್ನು ಕೊಡುತ್ತದೆ. ಶಿಕ್ಷೆ ಅಂದರೆ ಇಂತಿಷ್ಟು ವರ್ಷ ಅವನು ಜೈಲಲ್ಲಿರುವುದು ಅಂತ ಶಿಕ್ಷೆಯನ್ನು ಕೊಡುತ್ತದೆ. ಸಾಮಾನ್ಯವಾಗಿ ಪರಿಹಾರದ ಪ್ರಶ್ನೆ ಬರೋದಿಲ್ಲ ಅಪರಾಧಿಕ ಪ್ರಕರಣಗಳಲ್ಲಿ. ಸೊ ಯೂಶ್ವಲಿ ದಿ ಕ್ವೆಶನ್ ಆಫ್ ಅವಾರ್ಡಿಂಗ್ ಕಾಂಪೆನ್ಸೇಷನ್ ಡಸಂಟ್ ಅರೈಸ್ ಇನ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಬಟ್ ರಿಮೆಂಬರ್ ಸ್ಟೂಡೆಂಟ್ಸ್, ಆಫ್ ಲೇಟ್ recently, and also there are some provisions under the Criminal Procedure Code, even in criminal cases there can be compensation. For example, ಆ್ಯಸಿಡ್ ಥ್ರೋಯಿಂಗ್ ಕೇಸಸ್ ಇದ್ದರೆ ಕಾಂಪನ್ಸೇಷನ್ ಕೊಡಬೇಕಂತಿದೆ. ಇತ್ತೀಚಲಾಗಿ ರೇಪ್ ಕೇಸಸ್ಸಲ್ಲಿ ಕಾಂಪನ್ಸೇಷನ್ ಕೊಡ್ತಾರೆ. ಹಾಗೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳಾದಾಗ ಕಾಂಪನ್ಸೇಷನ್ ಸಿಗುತ್ತದೆ. ಸೊ ವಿಕ್ಟಿಮ್ ಕಾಂಪೆನ್ಸೇಷನ್ ಸ್ಕೀಮ್ ಅಂತಲೇ ಒಂದು ತಿದ್ದುಪಡಿಯನ್ನು ಮಾಡಿ CRPCಯಲ್ಲಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಅಪರಾಧಕ್ಕೆ ತುತ್ತಾದ ವ್ಯಕ್ತಿಗಳಿಗೆ ಪರಿಹಾರವನ್ನು ಕೊಡಿಸುವಂಥ ಒಂದು ಹೊಸ ಯೋಜನೆ ನಮ್ಮ ಕ್ರಿಮಿನಲ್ ವ್ಯವಸ್ಥೆಯಲ್ಲೂ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು. ಅದು 3 ಡಿಸ್ಟಿಂಕ್ಷನ್. ಹೀಗೆ there are 3 distinctions between torts and crimes. Fourth observation which I want to make here is, in some cases or in certain wrongs can be both civil and criminal, can be both tort and crime. ಅಂದರೆ ಕೆಲವೊಂದು ಸತಿ ಏನಾಗುತ್ತಂದರೆ ಒಂದು ತಪ್ಪು ಅಪಕೃತ್ಯನೂ ಆಗುತ್ತೆ, ಅಪರಾಧನೂ ಆಗುತ್ತೆ. ಅದಕ್ಕೆ ಉದಾಹರಣೆಗಳಿದೆ. ಫಾರ್ ಎಕ್ಸಾಂಪಲ್ ನೆಗ್ಲಿಜೆನ್ಸ್ ಅಂತ ಹೇಳಿದೆ, ನಿರ್ಲಕ್ಷ್ಯ ಆದದ್ದಕ್ಕೆ ದಾವೆ ಹಾಕಿ ಅಪಕೃತ್ಯ ಅಂತ ಪರಿಹಾರವನ್ನು ಕೇಳ್ಬೋದು. ಹಾಗೆ ಇಂಡಿಯನ್ ಪೀನಲ್ ಕೋಡಲ್ಲಿ ನಿರ್ಲಕ್ಷ್ಯದಿಂದ ನಮಗೆ ಹಾನಿ ಮಾಡಿದ್ದಾರೆ ಅಂತ ದೂರು ಹೋದರೆ ಅಲ್ಲಿ ಕೂಡ ನಿರ್ಲಕ್ಷ್ಯದ ಕುರಿತಾಗಿ ವ್ಯಕ್ತಿಗೆ ಶಿಕ್ಷೆ ಆಗುತ್ತೆ. ಡಿಫಮೇಷನ್, ಮಾನನಷ್ಟ. ಈ ಮಾನನಷ್ಟ ಅನ್ನೋದು ಅಪಕೃತ್ಯನೂ ಹೌದು, ಅಪರಾಧನೂ ಹೌದು, ಎರಡೂ ಕ್ರಮ ಜರುಗಿಸ್ಬೋದು. ಇವಾಗ ಮಾನನಷ್ಟ ಇನ್ನೊಂದು ನೂಯಿಸನ್ಸ್ ಅಂತೇಳಿ ಕಿರುಕುಳ, ಇದು ಟಾರ್ಟ್ ಹೌದು, ಕ್ರೈಮು ಹೌದು. ಆದರೆ ಒಂದು ಸ್ಪಷ್ಟವಾಗಿ ನಾವು ಗೊತ್ತಿಟ್ಕೋಬೇಕು, ಏನಂದರೆ ಡೆಫಿನಿಷನ್ಸ್ ಆಫ್ ದೀಸ್ ಕನ್ಸೆಪ್ಟ್ಸ್ ಆರ್ ಡಿಫರೆಂಟ್ ಫಾರ್ ಇನ್ ಸಿವಿಲ್ ಲಾಸ್ ಆ್ಯಂಡ್ ಕ್ರಿಮಿನಲ್ ಲಾಸ್. ಸಿವಿಲ್ ಲಾದಲ್ಲಿ ಡಿಫಮೇಷನ್ ಅಂದ್ರೇ ಬೇರೆ, ಕ್ರಿಮಿನಲ್ ಲಾದಲ್ಲಿ ಡಿಫಮೇಷನ್ ಅಂದ್ರೇ ಬೇರೆ.
ಸೊ ಫಾರ್ ದಿ ಪರ್ಪಸ್ ಆಫ್ ಟಾರ್ಟ್ ನೆಗ್ಲಿಜೆನ್ಸ್ ಅಂದರೆ ಒಂದು ಅರ್ಥನೇ ಬೇರೆ, ಫಾರ್ ದ ಪರ್ಪಸ್ ಆಫ್ ಕ್ರೈಮ್ ನೆಗ್ಲಿಜೆನ್ಸ್ ಅಂದ್ರೇ ಅರ್ಥನೇ ಬೇರೆ. ಉದಾಹರಣೆಗೆ ಮಾನನಷ್ಟ ಅಂತ ಹೇಳ್ತೀವಿ. ಈಗ ಯಾರಿಗೋ ಒಬ್ಬ ವ್ಯಕ್ತಿಗೆ ನಾವು ನೀನು ಅವನು ಹುಚ್ಚ ಅಂತ ಏನಾದರೂ ನಾನು ಪೇಪರ್ ಪಬ್ಲಿಕೇಶನ್ ಕೊಟ್ಟರೆ ಅವನು ನನ್ನ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ಬೋದು, ಸಿವಿಲ್ ಟಾರ್ಟ್ ಕೇಸ್ ಹಾಕ್ಬೋದು. ಟಾರ್ಟ್ ಕೇಸ್ ಹೇಳಿದಾಗ ಅವನು ನಿಜವಾಗಿಯೂ ಹುಚ್ಚ, ಅವನು ನಿಮಾನ್ಸಲ್ಲಿ ಸರ್ಟಿಫಿಕೇಟ್ ತಂದಿದ್ದಾನೆ ನೋಡಿ ಅಂತ ನಾನು ಪ್ರೊಡ್ಯೂಸ್ ಮಾಡಿಬಿಟ್ರೆ, ಸತ್ಯ ರುಜುವಾತು ಮಾಡಿಬಿಟ್ಟೆ ಅಂತಂದರೆ ನನ್ನ ವಿರುದ್ಧ ಆತ ಹಾಕಿರುವ ದಾವೆ ವಜಾಗೊಂಡು ಬಿಡುತ್ತೆ. ಐ ವಿಲ್ ಬಿ ಸಕ್ಸಸ್ಫುಲ್. ಅಂದರೆ ಸತ್ಯ ರಕ್ಷಣೆ ಆಗುತ್ತೆ ನನಗೆ. ಆದರೆ ಕ್ರೈಮಲ್ಲಿ ಆಗಲ್ಲ. ಇನ್ನೊಬ್ಬ ಯಾರೋ ಹುಚ್ಚಿದ್ರೂ ಕೂಡ ಅವನು ಹುಚ್ಚ ಅಂತ ಹೇಳ್ಕೊಂಡು ಹೋಗೋದು ನಂದೇನು ಅವಶ್ಯಕತೆ ಇರ್ತದೆ? ಅದಕ್ಕೆ ಕ್ರಿಮಿನಲ್ ಲಾ ಏನು ಹೇಳುತ್ತೆ ಅಂದರೆ ಅದು ಸತ್ಯ ಇದ್ದರೂ ನೀನು ಬಹಿರಂಗಗೊಳಿಸೋದು ಅದು ಅಪರಾಧ ಅಂತ ಕ್ರಿಮಿನಲ್ ಲಾ ಹೇಳುತ್ತೆ. ಹಾಗಾಗಿ ಸಿವಿಲ್ ಲಾನೇ ಬೇರೆ, ಕ್ರಿಮಿನಲ್ ಲಾನೇ ಬೇರೆ. ಸೊ ದೀಸ್ ಆರ್ ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಟಾರ್ಟ್ ಆ್ಯಂಡ್ ದಿ ಕ್ರೈಮ್ಸ್. ಇದನ್ನೇ ನಾನು ಕನ್ನಡದಲ್ಲಿ ಸ್ಲೈಡ್ಸನ್ನು ಮಾಡಿದ್ದೀನಿ ಸ್ಟೂಡೆಂಟ್ಸ್. ನಾನು ಇಷ್ಟೊತ್ತವರೆಗೂ ಕನ್ನಡದಲ್ಲಿ ತಮಗೆ ಇದರ ವ್ಯತ್ಯಾಸನ ಕನ್ನಡದಲ್ಲಿ ಕೂಡ ಹೇಳಿದ್ದೀನಿ. ಖಾಸಗಿ ತಪ್ಪುಗಳು, ಸಾರ್ವಜನಿಕ ತಪ್ಪುಗಳು ಮೊದಲನೇ ವ್ಯತ್ಯಾಸ. ಎರಡನೇದು, ತೊಂದರೆಗಾದ ವ್ಯಕ್ತಿ ತಾನೇ ಕ್ರಮ ವಹಿಸ್ತಾನೆ, ಅಪರಾಧಗಳಿದ್ದಲ್ಲಿ ಸರ್ಕಾರ ಕ್ರಮ ವಹಿಸ್ತದೆ. ಮೂರನೇದಾಗಿ ದಿ ಟಾರ್ಟ್ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂದರೆ ಅಂತಿಮವಾಗಿ ನ್ಯಾಯಾಲಯ ಹಣ ರೂಪದ ಪರಿಹಾರವನ್ನು ಕೊಡಬಹುದು, ಆದರೆ ಅಪರಾಧಿಕ ಪ್ರಕರಣಗಳಲ್ಲಿ ಶಿಕ್ಷೆ ಆಗುತ್ತೆ. ಕೊನೆಯದಾಗಿ ನಾನು ಹೇಳಿದಂಗೆ ಕೆಲವು ತಪ್ಪುಗಳು ಅಪರಾಧನೂ ಆಗ್ಬೋದು, ಅಪಕೃತ್ಯಗಳೂ ಆಗ್ಬೋದು, ಆದರೆ ವ್ಯಾಖ್ಯೆಗಳು ಬೇರೆ ಆಗಿರ್ತವೆ ಕಾನೂನಲ್ಲಿ. ಹಾಗೆ ಅಂತಿಮವಾಗಿ ರಕ್ಷಣೆಗಳು ಬೇರೆ, ಹಾಗೆ ನಿರ್ಣಯಗಳು ಬೇರೆ ಬೇರೆ ಆಗ್ಬೋದು. ಇದು ಅಪರಾಧಗಳು ಮತ್ತು ಅಪಕೃತ್ಯಗಳ ನಡುವಿನ ವ್ಯತ್ಯಾಸ. ಇನ್ನೊಂದು ವ್ಯತ್ಯಾಸ ಮಾಡ್ಕೋಬೇಕು ನಾವು, ಏನಂದರೆ ಡಿಸ್ಟಿಂಕ್ಷನ್ ಬಿಟ್ವೀನ್ ಟಾರ್ಟ್ಸ್ ಆ್ಯಂಡ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ನೋಡಿ, ಎರಡು ಸಿವಿಲ್ ರಾಂಗ್ಸೇ ಇವು, ಬೋತ್ ಆರ್ ಸಿವಿಲ್ ರಾಂಗ್ಸ್. ಇಲ್ಲಿ ಅಪಕೃತ್ಯಕ್ಕೂ ಕರಾರು ಉಲ್ಲಂಘನೆಗೂ ಏನು ವ್ಯತ್ಯಾಸ ಇದೆ ಅಂತ ನೋಡಬೇಕು ನಾವು. ಮೊದಲನೇ ವ್ಯತ್ಯಾಸ, ಇನ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ there is breach of duty imposed by the parties themselves in the contract, whereas in tort there is breach of duty imposed by law. ನೋಡಿ, ಭಾಳ ಇಂಪಾರ್ಟೆಂಟ್ ವ್ಯತ್ಯಾಸ ಇದು. ಕನ್ನಡದಲ್ಲಿ ಮುಂದಿನ ಸ್ಲೈಡಲ್ಲಿ ತಾವು ನೋಡ್ತೀರಾ. ಏನಂದರೆ ಈ ಕರಾರು ಉಲ್ಲಂಘನೆಯಲ್ಲಿ ಏನಾಗತ್ತೆ ಅಂತಂದರೆ, ಒಂದು ಪಕ್ಷ ಕರಾರಿನಡಿಯಲ್ಲಿ ವಿಧಿಸಲಾದ ಕರ್ತವ್ಯದ ಚ್ಯುತಿ ಮಾಡುತ್ತೆ. ಉದಾಹರಣೆಗೆ, ನಾನು ಇನ್ನೊಬ್ಬ ವ್ಯಕ್ತಿ ಹತ್ತಿರ 10,000 ರೂಪಾಯಿಗೆ ಅವನ ಬೈಕನ್ನು ತೊಗೋತೇನೆ ಅಂತ ಒಪ್ಕೊಂಡಿದ್ರೆ ನಂತರ ನಾನು ತೊಗೊಳ್ಳೋದಿಲ್ಲ ಅಂತ ಕೈ ಎತ್ತಿಬಿಟ್ರೆ ಅದು ಕರಾರು ಉಲ್ಲಂಘನೆ ಆಗುತ್ತೆ. ಕರಾರಿನಲ್ಲಿ ನನಗೆ ಕರ್ತವ್ಯ ಇದೆ, ಏನು, ಅವನಿಗೆ 10,000 ಕೊಟ್ಟು ಬೈಕನ್ನು ತೊಗೊಳ್ಳೋದು. ಈ ಕರ್ತವ್ಯವನ್ನು ಚ್ಯುತಿ ಮಾಡಿದರೆ ನನ್ನ ಮೇಲೆ ಅವನು ಕ್ರಮ ವಹಿಸ್ಬೋದು. ಈ ಕರ್ತವ್ಯ ಎಲ್ಲಿಂದ ಬಂತು ಅಂದರೆ ಅದು ಕರಾರಿನಿಂದ ಬಂತು. ಆದರೆ ಅಪಕೃತ್ಯದಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್, ನಾನು ನಮ್ಮ ಪಕ್ಕದ ಮನೆಯವರಿಗೆ ನಮ್ಮ ಕಂಪೌಂಡಲ್ಲಿ ನಾನು ತುಂಬ ಎಲೆ ಕಟ್ಟಿಗೆಗಳನ್ನು ಕೂಡಾಕಿ ಬೆಂಕಿಯನ್ನು ಹಚ್ಚಿ ಕಸ ಇದೆ ಸುಡೋಣ ಅಂತ ಹಚ್ಚಿದಾಗ ಅದು ಬಹಳ ವಿಪರೀತವಾದ ಹೊಗೆ ಬಂದು ಪಕ್ಕದ ಮನೆಯೆಲ್ಲ ಒಳಗಡೆ ಅವ್ರಿಗೇನಾದರೂ ತೊಂದರೆ ಆಗಿಬಿಟ್ರೆ ಇದು ನ್ಯೂಸೆನ್ಸ್, ಟಾರ್ಟ್ ಆಫ್ ನ್ಯೂಸೆನ್ಸ್ ಅಂತ ಹೇಳ್ತೀವಿ. ಅವರು ನಮ್ಮ ಮೇಲೆ ಕ್ರಮ ವಹಿಸ್ಬೋದು. ಹಾಗಿದ್ರೆ ಈ ಡ್ಯೂಟಿ ಎಲ್ಲಿಂದ ಬಂತು? ದಿಸ್ ಡ್ಯೂಟಿ ಹ್ಯಾಸಂಟ್ ಕಮ್ ಫ್ರಮ್ ದ ಕಾಂಟ್ರಾಕ್ಟ್ as such, ದಿಸ್ ಈಸ್ ಇಂಪೋಸ್ಡ್ ಬೈ ದ law. Law tells me that so use your property so as not to affect others. ನಿನ್ನ ಸ್ವತ್ತನ್ನು ನೀನು ಹೇಗೆ ಉಪಯೋಗಿಸ್ಬೇಕು ಅಂತಂದರೆ ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಉಪಯೋಗಿಸ್ಬೇಕಂತ ಕಾನೂನು ಹೇಳುತ್ತೆ. ಹಾಗಾಗಿ ಕಾನೂನು ವಿಧಿಸಿದ ಕರ್ತವ್ಯಗಳ ಚ್ಯುತಿಯಾದಾಗ ಟಾರ್ಟ್ ಆಗುತ್ತೆ. ಸೊ ಎರಡನೇದು ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಅಂದರೆ ಕರಾರು ಉಲ್ಲಂಘನೆಯಲ್ಲಿ ಕ್ರಮ ವಹಿಸೋರು ಯಾರು? ಒಪ್ಪಂದಕ್ಕಿರುವಂಥ ಪಕ್ಷಕಾರ. ಯಾರ ವಿರುದ್ಧ? ಇನ್ನೊಂದು ಪಕ್ಷದ ವಿರುದ್ಧ. ಹಾಗಾಗಿ ಕರಾರಿನ ಹೊರಗಿನ ವ್ಯಕ್ತಿಗಳು ಇಲ್ಲಿ ಪಕ್ಷಗಾರರಾಗೋದಿಲ್ಲ. ಇದಕ್ಕೆ ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್ ಅಂತ. ಅಂದರೆ ಕರಾರಿನ ಗೌಪ್ಯತೆ, ಹೊರಗಿನವರು ಬರೋದಿಲ್ಲ. ಕ್ರಮ ವಹಿಸೋರು ಯಾರ ವಿರುದ್ಧ ಕ್ರಮ ವಹಿಸ್ತಾ ಅವರೆಲ್ಲ ಕರಾರಿಗೆ ಪಕ್ಷಗಾರರೇ ಅವರು. ದೇ ಆರ್ ಆಲ್ ದ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್ ಓನ್ಲಿ ಬಿಕಾಸ್ ದಿಸ್ ಇಸ್ ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್. ಆದರೆ ಟಾಟಲ್ ಏನಾಗುತ್ತೆ ಅಂತಂದರೆ ಕರ್ತವ್ಯವನ್ನು ನಾನು ಹೊಂದಿರ್ತೀನಿ ಇಡೀ ಜಗತ್ತಿನ ವಿರುದ್ಧ. ಸೊ ಐ ಓ ದ ಡ್ಯೂಟಿ ಟು ದ ಎಂಟೈರ್ ವರ್ಲ್ಡ್. ಸೊ ಅಲ್ಲಿಗೆ ಏನಾಗುತ್ತೆ ಅಂತಂದರೆ ಈ ಎರಡೂ ಸಂದರ್ಭದಲ್ಲಿ ಪ್ರಿವಿಟಿ ಆಫ್ ಕಾಂಟ್ರಾಕ್ಟ್ನಲ್ಲಿರುತ್ತೆ, ಆದರೆ ಟಾಟಲಿ ಪ್ರಿವಿಟಿ ಅಂತಿರೋದಿಲ್ಲ, ಇಡೀ ಜಗತ್ತಿಗೆ ನನ್ನ ಕರ್ತವ್ಯಗಳಿರುತ್ತೆ. ಸೊ ಹಾಗಾಗಿ ಇದು ಮತ್ತೊಂದು ಡಿಸ್ಟಿಂಕ್ಷನ್, ದಟ್ ಈಸ್ ಸೆಕೆಂಡ್ ಡಿಸ್ಟಿಂಕ್ಷನ್. ಥರ್ಡ್, ಲಿಕ್ವಿಡೇಟೆಡ್ ಡ್ಯಾಮೇಜಸ್, ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಅಂತ ಹೇಳ್ತೀವಿ. ನಿರ್ಧರಿತ ಪರಿಹಾರಗಳು, ನಿರ್ಧರಿತವಲ್ಲದ ಪರಿಹಾರಗಳು ಅಂತ ಕನ್ನಡದಲ್ಲಿ ಆಗುತ್ತೆ. ಮುಂದಿನ ಸ್ಲೈಡಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಆ ನಿರ್ಧರಿತ ಮತ್ತು ಅನಿರ್ಧರಿತವಲ್ಲದ ಅಂದರೆ ಏನಂತಂದರೆ, ಈ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋ ಹೊತ್ತಿಗೆ
ಒಪ್ಪಂದದ ಪಕ್ಷಕಾರರು ಏನು ಮಾಡ್ಬೋದು ಅಂತಂದರೆ, ಕರಾರು ಮುರಿಯುವಿಕೆ ಉಲ್ಲಂಘನೆ ಆದರೆ ತಪ್ಪು ಮಾಡಿರುವ ವ್ಯಕ್ತಿ ಇಂತಿಷ್ಟು ಪರಿಹಾರವನ್ನು ಇನ್ನೊಂದು ವ್ಯಕ್ತಿಗೆ ಕೊಡತಕ್ಕದ್ದು ಅಂತ ನಿರ್ಧಾರ ಮಾಡಿರಬಹುದು. ಅದಕ್ಕೆ ಲಿಕ್ವಿಡೇಟೆಡ್, ನಿರ್ಧರಿತ ಪರಿಹಾರ ಅಂತ ಹೇಳ್ತೀವಿ ನಾವು. ಉದಾಹರಣೆಗೆ, ನನ್ನನ್ನು ಒಬ್ಬರು ಯಾವುದೋ ಒಂದು ಕಂಪ್ನಿ ಲೀಗಲ್ ಅಡ್ವೈಸರ್ ಅಂತ ತೊಗೊಂಡ್ರು ಅಂತ ಇಟ್ಕೊಳ್ಳಿ. ನನ್ನನ್ನು ಲೀಗಲ್ ಅಡ್ವೈಸರ್ ಅಂತ 5 ವರ್ಷಕ್ಕೆ ತೊಗೊಂಡ್ರು ಅಂತ ಇಟ್ಕೊಳ್ಳಿ. 5 ವರ್ಷ ನನ್ನನ್ನು ಕಿತ್ತು ಹಾಕುವಾಗಿಲ್ಲ, 5 ವರ್ಷ ನಾನು ಬಿಟ್ಟು ಹೋಗುವಾಗಿಲ್ಲ ಅಂತ ನನಗೆ ಅವ್ರಿಗೆ ಅಗ್ರಿಮೆಂಟ್ ಆಯಿತು. ಅಲ್ಲಿ ಒಂದು ವೇಳೆ ಈ ಕರಾರನ್ನು ಮುರಿದ್ರೆ, ಅವರಾದರೂ ಮುರಲಿ ನಾನಾದರೂ ಮುರಲಿ, ಮುರಿದಂಥ ಪಾರ್ಟಿ ಇನ್ನೊಂದು ಪಕ್ಷಕ್ಕೆ 10 ಲಕ್ಷ ರೂಪಾಯಿ ಕೊಡ್ತಕ್ಕದ್ದು ಅಂತ ಆ ಕರಾರಲ್ಲಿ ಬರ್ಕೊಂಡು ಬಿಟ್ಟಿದ್ರೆ ನಾವು ಕರಾರು ಉಲ್ಲಂಘನೆ ಆದರೆ ಎಷ್ಟು ಪರಿಹಾರ ಅನ್ನೋದು ನಿರ್ಧರಿತ ಆದಂಗಾಯಿತು. ದಿಸ್ ಈಸ್ ಕಾಲ್ಡ್ ಆಸ್ ಲಿಕ್ವಿಡೇಟೆಡ್ ಡ್ಯಾಮೇಜಸ್. The amount of damages to be paid in the event of breach of contract is fixed or determined at the time of contract itself, predetermined. This is called as liquidated damages. Then unliquidated damages means damages are not fixed prior, but they are determined by the court after the incident has happened. ಫಾರ್ ಎಕ್ಸಾಂಪಲ್, ಒಂದು ಅಪಘಾತ ಆಗುತ್ತೆ, ಅಪಘಾತ ಆದಮೇಲೆ ಅಪಘಾತಕ್ಕೊಳಗಾದ ವ್ಯಕ್ತಿ ಕೋರ್ಟಿಗೆ ಹೋಗ್ತಾನೆ, ಕೋರ್ಟು ವಿಚಾರ ಮಾಡಿ ಏನೇನು ಆಗಿದೆ ಅದನ್ನು ಪರಿಹಾರವಾಗಿ ಕೋರ್ಟ್ ಕೊಡುತ್ತೆ. ಸೊ ಆಫ್ಟರ್ ದ ಆಕ್ಸಿಡೆಂಟ್ ದ ಕೋರ್ಟ್ ಡಿಟರ್ಮೈನ್ಸ್ ದ ಅಮೌಂಟ್ ಆಫ್ ಡ್ಯಾಮೇಜಸ್. ನಾವು ದ ಅಮೌಂಟ್ ಈಸ್ ಫಿಕ್ಸ್ಡ್ ಬೈ ದ ಕೋರ್ಟ್. ಅಂದಮೇಲೆ ಇದು ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್ ಅಂದರೆ ಪಕ್ಷಗಾರರು ಯಾರು ಇದನ್ನು ನಿರ್ಧಾರ ಮಾಡಿಲ್ಲ. ಆ ಹಂತಕ್ಕೆ ಯಾವಾಗ ತೊಂದರೆ ಆಗಿರುತ್ತೆ, ಅಪಕೃತ್ಯ ಆಗಿರುತ್ತೆ, ಆವಾಗ ಆ ಒಂದು ಎಷ್ಟು ಪರಿಹಾರ ಅನ್ನೋದು ನಿರ್ಧರಿತ ಆಗಿರೋದಿಲ್ಲ, ನಂತರ ಅದು ಕೋರ್ಟಿಂದ ನಿರ್ಧಾರ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜಸ್. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಇನ್ ದ ಕಾಂಟ್ರ್ಯಾಕ್ಟ್, ಕೆಲವೊಂದು ಕಾಂಟ್ರ್ಯಾಕ್ಟಲ್ಲಿ ಏನಾಗುತ್ತೆ ಅಂದರೆ, ಕಾಂಟ್ರ್ಯಾಕ್ಟ್ ಇಬ್ಬರ ನಡುವೆ ಆಗಿರುತ್ತೆ, ಆದರೆ ಮೂರನೇ ವ್ಯಕ್ತಿಗೆ ಟಾಟ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನಾನು ಒಬ್ಬ ಡ್ರೈವರ್ ಇಟ್ಕೊಂಡೆ, ಕಾರನ್ನು ಬಾಡಿಗೆ ಬಿಡಬೇಕು ಅಂತ, ನನ್ನ ಕಾರು, ಅವನನ್ನು ಡ್ರೈವರ್ನ ಇಟ್ಕೊಂಡೆ, ಅವನು ಬಾಡಿಗೆ ಹೊಡಿ ನೀನು ಅಂತ ಅವನಿಗೆ ನಾನು ಅಗ್ರಿಮೆಂಟ್, ನನಗೂ ಅವನಿಗೆ ಕಾಂಟ್ರಾಕ್ಟ್ ಇದೆ. ಅವನೇನಾದರೂ ನಿರ್ಲಕ್ಷ್ಯದಿಂದ ಇನ್ನೊಬ್ಬರಿಗೆ ಅಪಘಾತ ಮಾಡಿದ ಅಂತಂದರೆ ಮೂರನೇ ವ್ಯಕ್ತಿಗೆ ಟಾಟ್ ಆಯಿತು. ಆ ಮೂರನೇ ವ್ಯಕ್ತಿ ನನ್ನ ಮೇಲೆ ಮತ್ತು ಡ್ರೈವರ್ ಮೇಲೆ ಟಾಟ್ ಕೇಸ್ ಹಾಕ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದಿ ಟಾಟ್ಸ್ ಅರೈಸಿಂಗ್ ಔಟ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ನಾವು. ಸೊ ದಿಸ್ ಈಸ್ ಅಗೇನ್ ದ ಕನ್ನಡ ಟ್ರಾನ್ಸ್ಲೇಷನ್ ಆಫ್ ದಿಸ್. ಅಪಕೃತ್ಯ ಮತ್ತು ಕರಾರು ಉಲ್ಲಂಘನೆ ನಡುವಿನ ವ್ಯತ್ಯಾಸಗಳನ್ನು ನಾನು ಇದುವರೆಗೆ ಹೇಳಿದೆ ತಮಗೆ. ಕರಾರಿನಲ್ಲಿ ಕರ್ತವ್ಯಗಳನ್ನು ಪಕ್ಷಗಾರರು ತಾವೇ ಕರಾರಿನಲ್ಲಿ ವಿಧಿಸಿಕೊಂಡಿರುತ್ತಾರೆ, ಆದರೆ ಅಪಕೃತ್ಯದಲ್ಲಿ ಆ ಕರ್ತವ್ಯಗಳನ್ನು ಕಾನೂನು ಹೇರಿರುತ್ತದೆ. ಎರಡನೇದಾಗಿ ಕರಾರಿನ ಗೌಪ್ಯತೆ ಅಂತ ಹೇಳ್ತೀವಿ. ಕರಾರು ಉಲ್ಲಂಘನೆಯಲ್ಲಿ ಕರಾರದ ಪಕ್ಷಗಾರರು ಇನ್ನೊಂದು ಪಕ್ಷಗಾರರ ಮೇಲೆ ದಾವೆ ಅಥವಾ ಪ್ರಕರಣ ದಾಖಲಿಸುತ್ತಾರೆ. ಆದರೆ ಈ ಅಪಕೃತ್ಯದಲ್ಲಿ ಏನಾಗುತ್ತೆ ಅಂತಂದರೆ, ಕರ್ತವ್ಯ ಇಡೀ ಜಗತ್ತಿನ ವಿರುದ್ಧ ಇರೋದರಿಂದ, ಕರಾರಂತಾಗಿರೋದ್ರಿಂದ ಯಾರು ಬೇಕಾದರೂ, ಯಾರಿಗೆ ತೊಂದರೆ ಆದರೂ ಅವರು ಇನ್ನೊಬ್ಬ ವ್ಯಕ್ತಿ ವಿರುದ್ಧ, ಯಾರು ತಪ್ಪು ಮಾಡಿರ್ತಾನೋ ಅವನ ವಿರುದ್ಧ ಕೋರ್ಟಿಗೆ ಹೋಗ್ಬೋದು. ಮೂರನೇದಾಗಿ ಪರಿಹಾರಗಳು ನಿರ್ಧರಿತ. ಈ ಕರಾರು ಉಲ್ಲಂಘನೆಯಲ್ಲಿ ಎಷ್ಟು ಪರಿಹಾರ ಕೊಡಬಹುದು ಅಂದರೆ ನಿರ್ಧರಿಸ್ಬೋದು, ನಿರ್ಧರಿಸಲಿಕ್ಕಿಲ್ಲ. ನಿರ್ಧರಿಸುವ ಸಾಧ್ಯತೆ ಇದೆ, ನಿರ್ಧರಿಸಿದರೆ ಲಿಕ್ವಿಡೇಟೆಡ್, ನಿರ್ಧರಿಸಲಿಲ್ಲ ಅಂದರೆ ಅದು ಅನ್ಲಿಕ್ವಿಡೇಟೆಡ್. ಆದರೆ ಟಾಟ್ಸಲ್ಲಿ ಮಾತ್ರ ಯಾವಾಗಲೂ ಡ್ಯಾಮೇಜಸ್ ಆರ್ ಅನ್ಲಿಕ್ವಿಡೇಟೆಡ್, ಅಂದರೆ ನಿರ್ಧರಿತ ಆಗಿರೋದಿಲ್ಲ, ನಂತರ ಕೋರ್ಟಿಂದ ನಿರ್ಧಾರ ಆಗುತ್ತೆ. ದೆನ್ ಇನ್ನೊಂದು ವಿಚಾರ, ಒಂದೇ ಕೃತ್ಯ ಅಪಕೃತ್ಯನೂ ಆಗ್ಬೋದು, ಕರಾರು ಉಲ್ಲಂಘನೆಯೂ ಆಗ್ಬೋದು. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದಿಸ್ ಐ ಡಿಡೆಂಟ್ ಟೆಲ್ ವೈಲ್ ಟೆಲಿಂಗ್ ಅಬೌಟ್ ಇನ್ ಇಂಗ್ಲೀಷ್ ವರ್ಷನ್. ಒಂದೇ ಕೃತ್ಯ ಕರಾರು ಉಲ್ಲಂಘನೆಯೂ ಆಗ್ಬೋದು ಮತ್ತು ಅಪಕೃತ್ಯನೂ ಆಗ್ಬೋದು. ಸ್ಟೂಡೆಂಟ್ಸ್, ನಾವು ಯು ಆರ್ ಸೀಯಿಂಗ್ ಬೈಕ್ಗಳ ಬಾಡಿಗೆಗೆ ಸಿಗುತ್ತೆ. ಇವತ್ತು ಸೈಕಲ್ ಸಿಗ್ತದ್ದು ಮುಂಚಿನ ಕಾರಲ್ಲಿ, ಇವತ್ತು ಕಾರುಗಳ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ ಅಂತ ಸಿಗ್ತಾವೆ ನಿಮಗೆ. ಕರಾರು ಇರ್ತದೆ ಅಲ್ಲೆಲ್ಲ ನಾವು ಆನ್ಲೈನ್ ಮಾಡ್ಕೋತೀವಿ. ಒಂದು ಕಾರ್ ಇರ್ತದೆ, ನಾವು ಸೆಲ್ಫ್ ಡ್ರೈವಿಂಗ್ ಕಾರ್ ತೊಗೋತೀವಿ. ಸೆಲ್ಫ್ ಡ್ರೈವಿಂಗ್ ಕಾರ್ ತೊಗೊಂಡಾಗ 5 ಗಂಟೆಗೆ ಇಷ್ಟು ದುಡ್ಡು ಕಾಂಟ್ರಾಕ್ಟ್ ಆಗುತ್ತೆ. ಆದರೆ ಆ ಕಾರ್ ತೊಗೊಂಡು ಹೋಗಿ ನಾವು ಎಲ್ಲಾದರೂ ಅದಕ್ಕೆ ಗುದ್ದಿ ಪೆಟ್ಟು ಹಚ್ಚಿಬಿಟ್ರೆ ವಿ ಹ್ಯಾವ್ ಡ್ಯಾಮೇಜ್ಡ್ ದ ಕಾರ್, ಅಲ್ಲಿ ಟಾಟ್ ಆಗುತ್ತೆ. ಅಂದರೆ ನಾವು ಅವ್ರು ಕೊಟ್ಟ ಟರ್ಮ್ಸ್ ಪ್ರಕಾರ ನಡ್ಕೊಂಡಿಲ್ಲ ಅನ್ನೋದು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗುತ್ತೆ, ಕಾರಿಗೆ ಡ್ಯಾಮೇಜ್ ಮಾಡಿದ್ದು ಟಾರ್ಟ್ ಆಗುತ್ತೆ. ಹಾಗಾಗಿ ಒಂದೇ ಕೃತ್ಯ ಬ್ರೀಚ್ ಆಫ್ ಕಾಂಟ್ರಾಕ್ಟು ಆಗ್ಬೋದು, ಟಾರ್ಟು ಆಗ್ಬೋದು. ದೆನ್ ಲಾಸ್ಟಾಗಿ ಹೇಳಿದೆ, ಕರಾರು ಉಲ್ಲಂಘನೆಯಿಂದ ಮೂರನೇ ವ್ಯಕ್ತಿಗೆ ಅಪಕೃತ್ಯ ಆಗಿರಬಹುದು.
ಉದಾಹರಣೆಗೆ ನಾವು ಒಬ್ಬ ಡ್ರೈವರ್ನ ಇಟ್ಕೊಂಡಿರ್ತೀವಿ, ಅವನೇನಾದರೂ ಆಕ್ಸಿಡೆಂಟ್ ಮಾಡಿದಂದರೆ ನನಗೂ ಡ್ರೈವರ್ಗೂ ಕಾಂಟ್ರಾಕ್ಟ್ ಇದೆ, ಆದರೆ ಮೂರನೇ ವ್ಯಕ್ತಿ ವಿರುದ್ಧ ಏನಾಯಿತು, ಟಾಟ್ ಅಥವಾ ಅಪಕೃತ್ಯ ಆಯಿತು, ಆ ವ್ಯಕ್ತಿ ನಮ್ಮಿಬ್ಬರ ವಿರುದ್ಧವೂ ನ್ಯಾಯಾಲಯಕ್ಕೆ ಹೋಗಬಹುದು. ಸೊ ದೀಸ್ ಆರ್ ದ ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ ಫಸ್ಟ್ ಆಫ್ ಆಲ್ ಟಾಟ್ ಆ್ಯಂಡ್ ದ ಕ್ರೈಮ್ ಆ್ಯಂಡ್ ದೆನ್ ಟಾಟ್ ಆ್ಯಂಡ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಟಾಟ್ ಇನ್ ಕಂಪ್ಯಾರಿಸನ್ ವಿತ್ crimes and the breach of contract. Thank you.